ನೆನ್ನೆ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಒಂದು ಫೋಟೋ ಹಾಕ್ಬಿಟ್ಟು ಗೆಸ್ ಮಾಡಿ ಟಾಪಿಕ್ ನೆಕ್ಸ್ಟ್ ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು ಬರ್ತಾ ಇದೆ ಅಂತ ಹೇಳಿದೆ. ಒಬ್ರು ಕೂಡ ಗೆಸ್ ಮಾಡಿಲ್ವಲ್ಲ ಗಾಯ್ಸ್. ನಿಜವಾಗ್ಲೂ ಸ್ವಲ್ಪ ಥಿಂಕ್ ಮಾಡಿ ಯಾವ್ದ್ರ ಬಗ್ಗೆ ಅಂತ ಗೆಸ್ ಮಾಡಿ ನೋಡೋಣ, ಕಮೆಂಟ್ ಹಾಕಿ ನೋಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ TNA ಲಾಕ್ ಡೌನ್ಗೆ ಎಜೆ ಸ್ಟೈಲ್ ಅವರ ಮಗ ಆದಂತಹ ಆವ್ರಿ ಸ್ಟೈಲ್ ಅವರು ಬರ್ತಾ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ಅವರು ಇವತ್ತು TNA ಲಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಅವರು TNA ಕಂಪನಿ ಜೊತೆ ಅಫಿಷಿಯಲ್ ಆಗಿ ಸೈನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ 2005ರಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು TNA ಲಾಕ್ ಡೌನ್ ಅಲ್ಲಿ ತನ್ನ ಮೊದಲ TNA ಮ್ಯಾಚ್ ನ ರೆಸ್ಲಿಂಗ್ ಮಾಡಿದ್ರು. ಅಂಡ್ ಈಗ ನಮ್ಮ ಎಜೆ ಸ್ಟೈಲ್ ಅವರ ಮಗ ಆದಂತಹ ಆವ್ರಿ ಸ್ಟೈಲ್ ಅವರು TNA ಲಾಕ್ ಡೌನ್ ನಲ್ಲಿ TNA ಕಂಪನಿಗೆ ಸೈನ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಗಾಯ್ಸ್, ಮುಂದೊಂದ್ ದಿನ ಇವರು ಯಾವ ರೀತಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳಿತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಒಮಾಸ್ ಅವರ ಬಗ್ಗೆ. ನಮ್ಮ ಒಮಾಸ್ ಅವ್ರನ್ನ ರೆಮಿಸ್ಟೀರಿಯೋ ಅವರು ಟೆಂಪ್ರವರಿ ಆಗಿ ಸಸ್ಪೆಂಡ್ ಮಾಡಿದ್ದಾರೆ AAA ಪ್ರಮೋಷನ್ ಇಂದ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, AAA ಪ್ರಮೋಷನ್ ಅಲ್ಲಿ WWE ಅವರು ಒಮಾಸ್ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಮೈನ್ ರಾಸ್ಟರ್ ಅಲ್ಲಿ ಅವರನ್ನ ಬುಕ್ ಮಾಡ್ತಾ ಇಲ್ಲ, ಬದಲಿಗೆ ಅಂಡರ್ಟೇಕರ್ ಅವರು AAA ಅಲ್ಲಿ ಒಮಾಸ್ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಗೆ ಬುಕ್ ಮಾಡ್ತಾ ಇದ್ದಾರೆ. ಇವನ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಒಮಾಸ್ ಅವರ ಅಲಯನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ರೀಸೆಂಟ್ ಆಗಿ ಆದಂತಹ AAA ಶೋ ಅಲ್ಲಿ ನಮ್ಮ ಒಮಾಸ್ ಅವರು ರೆಮಿಸ್ಟೀರಿಯೋ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಇದರಿಂದನೇ ನಮ್ಮ ರೆಮಿಸ್ಟೀರಿಯೋ ಅವರು ಒಮಾಸ್ ಅವ್ರನ್ನ ಟೆಂಪ್ರವರಿ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ನಿಜವಾಗ್ಲೂ ಒಬ್ಬ ಮಾನ್ಸ್ಟರ್ ರೀತಿ WWE ಅವರು ಒಮಾಸ್ ಅವ್ರನ್ನ AAA ಪ್ರಮೋಷನ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ಅವರನ್ನ WWE ಅವರು ಮೈನ್ ರಾಸ್ಟರ್ ಅಲ್ಲಿ ಕನ್ಸಿಡರೇ ಮಾಡಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಲಿಲಿ ಆಟಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಬೇರಿಂಗ್ ಕಾರ್ಬಿನ್ ಹಾಗೆ ಲಿಲಿ ಆಟಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬೇಸಿಕಲಿ ಇದನ್ನ ಸರ್ವೈವಲ್ ಮ್ಯಾಚ್ ಅಂತಾನೆ ಕರಿಬಹುದು. ಲಿಲಿ ಆಟಿನ್ ಅವರು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಜೊತೆ 5 ನಿಮಿಷ ರಿಂಗ್ ಅಲ್ಲಿ ಸರ್ವೈವ್ ಆಗಬೇಕು. ಅಂಡ್ ಅದಕ್ಕೋಸ್ಕರ ನಮ್ಮ ಲಿಲಿ ಆಟಿನ್ ಅವರು ರೀಸೆಂಟ್ ಆಗಿ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರ ಹಾಗೆ ನಮ್ಮ ಟ್ರಿಕ್ ವಿಲಿಯಂ ಅವರ ಫೋಟೋಸ್ ಗಳನ್ನ ಯಾವ ರೀತಿ ಬರ್ತಾ ಇದೆ ಅಂತ. ಅಂಡ್ ಈ ಒಂದು ಅವಕಾಶಕ್ಕೋಸ್ಕರ ನಮ್ಮ ಲಿಲಿ ಆಟಿನ್ ಅವರು ಮನ್ಸ್ ಗಳಿಂದನೂ ಕೂಡ ಟ್ರೈನಿಂಗ್ ನ ನಡೆಸ್ತಾ ಇದ್ದಾರೆ ಅಂತ. ನೋಡಬೇಕು ಸಂಡೇ ನೈಟ್ ಮೇನ್ ಇವೆಂಟ್ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಏಂಜಲ್ ಗಾರ್ಜಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಏಂಜಲ್ ಗಾರ್ಜಾ ಅವರು WWE ಫ್ಯಾನ್ಸ್ ಗಳ ಮೇಲೆ ಒಂದು ಕಮೆಂಟ್ ನ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಯು ಆಲ್ ವುಡ್ ಸಕ್ ಆಸ್ ರೈಟರ್ಸ್, ವಾಂಟಿಂಗ್ ಎವ್ರಿಥಿಂಗ್ ಇನ್ ಒನ್ ಶೋ, ನೋ ಸ್ಟೋರಿ, ಜಸ್ಟ್ ಗೋಯಿಂಗ್ ಸ್ಟಾರ್ಟಿಂಗ್ ಟು ದ ಕ್ಲೈಮ್ಯಾಕ್ಸ್ ಅಂಡ್ ಫಿನಿಶಿಂಗ್ ಇಟ್. ದಟ್ಸ್ ವೈ ಯು ಡೋಂಟ್ ವರ್ಕ್ ಆನ್ ದಿಸ್, ಕೀಪ್ ಯುವರ್ ಆಸ್ ಅಟ್ ಹೋಮ್ ಅಂಡ್ ಸ್ಟೇ ಟ್ಯೂನ್ ಅಂತ ನಮ್ಮ ಏಂಜಲ್ ಗಾರ್ಜಾ ಅವರು ಒಂದು ಕಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಕಮೆಂಟ್ ಗೆ ನಾನು ನಿಜವಾಗ್ಲೂ ಆನ್ಸರ್ ನ ಮಾಡಬೇಕು, ಯಾಕಂದ್ರೆ ನಮ್ಮ ಕೆಲಸನೂ ಕೂಡ ಅದೇ. ನಾವು ಕೂಡ ಹೇಳ್ತಾ ಇರ್ತೀವಿ, ಆ ಸ್ಟೋರಿ ಲೈನ್ ಚೆನ್ನಾಗಿಲ್ಲ, ಈ ಸ್ಟೋರಿ ಲೈನ್ ಚೆನ್ನಾಗಿಲ್ಲ ಅಂತ. ಬಟ್ ನಿಜವಾಗ್ಲೂ ಒಂದೊಂದ್ ಸತಿ ಏನ್ ಅನ್ಸುತ್ತೆ ಗೊತ್ತಾ, ಈ ಸ್ಟೋರಿ ಲೈನ್ ನ ನಾನೇ ಇದ್ದಿದ್ರು ಕೂಡ ಚೆನ್ನಾಗಿ ಪಿಕಪ್ ಕೊಡೋ ರೀತಿ ಬರೆಯುವೆ ಅಂತ ಲಿಟ್ರಲಿ ನನಗೆ ಅನ್ಸಿದೆ. ನಿಮ್ಮಲ್ಲೂ ಕೂಡ ತುಂಬಾ ಜನ ಅನ್ಕೊಂಡಿರ್ತಾರೆ, ಈ ಸ್ಟೋರಿ ಲೈನ್ ನ ನಾನೇ ಚೆನ್ನಾಗಿ ಬುಕ್ ಮಾಡ್ತಾ ಇದ್ನಲ್ಲ ಗುರು ಅಂತ. ಅದರಲ್ಲೂ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ, ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರ್ ನ ನೆಕ್ಸ್ಟ್ ಲೆವೆಲ್ಗೆ ನಾನು ಬುಕ್ ಮಾಡ್ತಾ ಇದ್ದೆ ಅಂತ. ಅಂಡ್ ಅದು ಈಗ ನಮ್ಮ ಏಂಜಲ್ ಗಾರ್ಜ್ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವರ ಬುಕ್ಕಿಂಗು ಈಗ ನಮಗೆ WWE ಕಂಪನಿಯಲ್ಲಿ ಆ ರೀತಿ ನೋಡೋದಕ್ಕೆ ಸಿಗ್ತಾ ಇರೋದು. ಮೊದಲು ಅವ್ರ ಬುಕ್ಕಿಂಗ್ ನ ಅವರು ಚೆನ್ನಾಗಿ ಮಾಡ್ಕೊಳ್ಳಿ, ಅದಾದ್ಮೇಲೆ ಫ್ಯಾನ್ಸ್ ಗಳ ಬಗ್ಗೆ ಬಂದು ಮಾತಾಡ್ಕೊಳ್ಳಿ. ನಿಜವಾಗ್ಲೂ ಸದ್ಯಕ್ಕೆ ಅಲ್ಲಿ ಇರ್ತಕ್ಕಂತಹ ರೈಟರ್ಸ್ ಗಳು AI ನ ಯೂಸ್ ಮಾಡ್ತಾ ಇದ್ದಾರೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡೋದಕ್ಕೆ. ಅವ್ರಿಗೇನು ಸುಮ್ಮನೆ ಸಂಬಳ ಕೊಡ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೂ ಕೂಡ ಅನ್ಸುತ್ತೆ ಗಾಯ್ಸ್, ಈ ಟೈಮಲ್ಲಿ ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ನಾನು ಕೂಡ WWE ನ ಚೆನ್ನಾಗಿ ಬುಕ್ ಮಾಡುವೆ. ಅಂಡ್ ಆ ಎಲ್ಲ ವಿಚಾರಕ್ಕೂ ಕೂಡ ನಮ್ಮ ಏಂಜಲ್ ಗಾರ್ಜಾ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಅವರಿಗೇನೆ ಸಿಕ್ಕಾಪಟ್ಟೆ ಬ್ಯಾಕ್ಲಾಶ್ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ಬಗ್ಗೆ. WWE ಕಂಪನಿಯಿಂದ ರಿಲೀಸ್ ಆದ್ಮೇಲೆ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ತನ್ನ ಮೊದಲ ಸಿಂಗಲ್ಸ್ ಮ್ಯಾಚ್ ನ ರೆಸಲ್ ಮಾಡಿದ್ದಾರೆ. ಇದು ಯಾವುದೇ ರೀತಿಯ ಶೋ ಅಲ್ಲಿ ಅಲ್ಲ, ಬದಲಿಗೆ ಒಂದು ಜಿಮ್ ಅಲ್ಲಿ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಟ್ಯಾಟೂ ಆರ್ಟಿಸ್ಟ್. ಅಂಡ್ ಅದೇ ರೀತಿ ಅದೇ ಜಿಮ್ ಅಲ್ಲಿ ಒಂದು ಸ್ಟೂಡೆಂಟ್ ವರ್ಸಸ್ ಟೀಚರ್ ಮ್ಯಾಚ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ವಿನ್ ಆಗಿದ್ದಾರೆ. ಅವರು ಪರ್ಸನಲ್ ಆಗಿ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನೇ ಮಾಡ್ತಾ ಇರಲಿ, ಅದರಲ್ಲಿ ಅವರಿಗೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ಕಾರ್ಡೋನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಮ್ಯಾಟ್ ಕಾರ್ಡೋನ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ಇಂಜುರಿ ಆಗಿದೆ ಅಂತ. ಸ್ಮ್ಯಾಕ್ ಡೌನ್ ನಲ್ಲಿ ಅವರು ಗಂತರ್ ಅವರ ವಿರುದ್ಧ ರೆಸಲ್ ಮಾಡಿದ್ರಲ್ಲ, ಅದರಲ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಅವರಿಗೆ ಟೋರ್ ಬೈಸೆಪ್ಸ್ ಇಂಜುರಿ ಆಗಿದೆ ಅಂತೆ. ಅಂಡ್ ಇದರಿಂದ ಅವರು ನಮಗೆ ಮಿನಿಮಮ್ 3 ತಿಂಗಳು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆದ್ರೂ ಕೂಡ ಅವರು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಎಂತ ವ್ಯಕ್ತಿ ನಮ್ಮ ಮ್ಯಾಟ್ ಕಾರ್ಡೋನ್. ಅಂಡ್ ಇವ್ರಿಗೂ ಕೂಡ WWE ಅವರು ಚೆನ್ನಾಗಿ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ಲಿಟ್ರಲಿ ಇಂಡಿ ಗಾಡ್ ಅಂತಾನೆ ಹೇಳ್ಬಹುದು. ಇಂಡಿ ಶೋಗಳಲ್ಲಿ ಎಲ್ಲಾ ಚಾಂಪಿಯನ್ಶಿಪ್
ಚಾಂಪಿಯನ್ಶಿಪ್ ಅಂತ ಗೆದ್ದಂತಹ ವ್ಯಕ್ತಿ ಇವರು. ಬಟ್ ಡಬ್ಲ್ಯೂ ಕಂಪನಿಗೆ ಬಂದು ಯಾವ ರೀತಿ ಆಗೋಗಿದ್ದಾರೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಏನೇ ಆಗ್ಲಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಬಾಫೆಮಿಯಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಒಂದು ಮ್ಯಾಚ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಬಟ್ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಕೂಡ. ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ಬ್ರಾನ್ ಬ್ರೇಕರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನ ಈ ಒಂದು ವಿಚಾರಕ್ಕೆ ಬುಕ್ ಮಾಡಿರಬಹುದು, ನಮ್ಮ ಒಬಾಫೆಮಿ ಅವ್ರನ್ನ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ತೋರಿಸೋದಕ್ಕೆ. ಅದರಲ್ಲೂ ಕೂಡ ಕಿಂಗ್ ಆಫ್ ದ ರಿಂಗ್ ನ ಗೆದ್ದಿದ್ದಾರೆ ಗುರು ನಮ್ಮ ಒಬಾಫೆಮಿ ಅವರು. ಅಂಡ್ ಅವ್ರ ಹತ್ರ ಅವಕಾಶ ಇದೆ, ಇನ್ನು ಕೂಡ ಅವರು ವರ್ಲ್ಡ್ ಹೆವಿ ಚಾಂಪಿಯನ್ ನ ಫೇಸ್ ಮಾಡಬಹುದು. ಅದನ್ನ ನಮ್ಮ ಮೈಕಲ್ ಕೋಲ್ ಅವರು ಹೇಳಿದ್ದು, ನಮ್ಮ ಒಬಾಫೆಮಿ ಅವರ ಬಳಿ ಇನ್ನೂ ಕೂಡ ಅವಕಾಶ ಇದೆ, ಅವರು ಯಾವಾಗ ಬೇಕಾದ್ರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಚಾಲೆಂಜ್ ಮಾಡಬಹುದು ಅಂತ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮೈಕಲ್ ಕೋಲ್ ಅವರಾಗಿರ್ಬಹುದು, ಡಬ್ಲ್ಯೂ ಆಗಿರ್ಬಹುದು, ಒಮ್ಮೆನೂ ಕೂಡ ಈ ಒಂದು ವಿಚಾರನ ಮೆನ್ಷನ್ ಮಾಡಿಲ್ಲ. ಗೊತ್ತಿಲ್ಲ ಡಬ್ಲ್ಯೂ ಅವರು ಯಾವಾಗ ಆ ಒಂದು ಸ್ಟೋರಿನ ತಗೊಂಡು ಬರ್ತಾರೆ ಅಂತ. ಒಟ್ಟಿನಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಆಗಿ ಒಬಾಫೆಮಿ ಅವರ ಸ್ಟೋರಿ ಹೀಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಡೈರೆಕ್ಟ್ ಆಗಿ ರೋಮನ್ ರೈನ್ಸ್ ಆಗಿ ಒಬಾಫೆಮಿ ಅವರ ಮ್ಯಾಚಿನ ಪಾತ್ ಅಂತಾನೆ ಹೇಳ್ಬಹುದು. ಇಲ್ಲಿಂದ ಒಬಾಫೆಮಿ ಅವರಿಗೆ ಇನ್ನೂ ಕೂಡ ಬಿಗ್ ಚಾಲೆಂಜಸ್ ಗಳು ಸಿಗ್ತಾ ಹೋಗುತ್ತೆ. ಅಂಡ್ ಫೈನಲ್ ಆಗಿ ಅವರು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗಾಯ್ಸ್ ಡಬ್ಲ್ಯೂ ಅವರು ಯಾವಾಗ ರೋಮನ್ ರೈನ್ಸ್ ಆಗಿ ಒಬಾಫೆಮಿ ಅವರ ಸ್ಟೋರಿ ಲೈನ್ ನ ತಗೊಂಡು ಬರ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗ್ತಾ ಇದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಗಾಯ್ಸ್ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಸೋಲೋ ಸಿಕ್ಕವ ಅವರು ನೋಡೋದಕ್ಕೆ ಸಿಗ್ತಾರೆ. ಕಳೆದ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಸೋಲೋ ಸಿಕ್ಕವ ಅವರು ಕಂಪ್ಲೀಟ್ ಪ್ಯೂರ್ ಬೇಬಿ ಫೇಸ್ ಆಗಿ ಟರ್ನ್ ಆಗಿದ್ದಾರೆ. ಅಂಡ್ ಫ್ಯಾನ್ಸ್ ಗಳು ಅವರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಅಂಡ್ ನೋಡ್ಬೇಕು ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಸೋಲೋ ಸಿಕ್ಕವ ಅವರು ಬಂದಾಗ ಕ್ರೌಡ್ ಅವರಿಗೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ. ಬರೀ ಸೋಲೋ ಸಿಕ್ಕವ ಅವರು ಮಾತ್ರ ಅಲ್ಲ, ಎಲಿನೈಟ್ ಅವರು ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಅಪಿಯರ್ ಆಗ್ತಾರೆ. ಅಂಡ್ ಆಫ್ ಕೋರ್ಸ್ ಬ್ಲಡ್ ಲೈನ್ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಇರುತ್ತೆ. ಅನ್ಫಾರ್ಚುನೇಟ್ ಆಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ನಾಳೆ ಮಂಡೇ ನೈಟ್ ರೋ ಆಗಿ ಅನೌನ್ಸ್ ಮಾಡಿಲ್ಲ. ಬಟ್ ಬ್ಲಡ್ ಲೈನ್ ಸ್ಟೋರಿ ಲೈನು ಅವ್ರು ಇಲ್ಲ ಅಂದ್ರೂ ಕೂಡ ಕಂಟಿನ್ಯೂ ಆಗಿ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನ ಸೆಮಿಫೈನಲ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ವರ್ಸಸ್ ಎಲ್ ಪಾರ್ಕಾ ಅವರ ನಡುವೆ ಒಂದು ಮ್ಯಾಚ್ ಆದ್ರೆ, ಡ್ರ್ಯಾಗನ್ ಲೀ ವರ್ಸಸ್ ರೇ ಫಿನಿಕ್ಸ್ ಅವರ ನಡುವೆ ಇನ್ನ ಒಂದು ಮ್ಯಾಚ್ ಆಗ್ತಾ ಇದೆ. ನೋಡಬೇಕು ಈ ಎರಡು ಮ್ಯಾಚಸ್ ಗಳಲ್ಲಿ ಗೆದ್ದು ಯಾರು ಫೈನಲ್ಸ್ ಗೆ ಹೋಗ್ತಾರೆ ಅಂತ. ನನ್ನ ಪ್ರಕಾರ ರೇ ಫಿನಿಕ್ಸ್ ಆಗಿ ಪೆಂಟಾ ಅವರು ಹೋಗಬಹುದು ಅಂತ ಅನ್ಕೋತೀನಿ. ಇದ್ರ ಮುಖಾಂತರ ಡಬ್ಲ್ಯೂ ಅವರು ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಮಾಡಬಹುದು. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್ ವರ್ಸಸ್ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆ ಮಂಡೇ ನೈಟ್ ರೋ ಇನ್ನ ಒಂದು ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಒಬಾಫೆಮಿ ಆಗಿ ಬ್ರಾನ್ ಬ್ರೇಕರ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಡಬ್ಲ್ಯೂ ಕಂಪನಿಯ ಬಳಿ ಒಂದು ಅವಕಾಶ ಇದೆ ಈ ಒಂದು ಫ್ಯೂಡ್ ನ ಇನ್ನೂ ಕೂಡ ಅದ್ಭುತವಾಗಿ ಬಿಲ್ಡ್ ಮಾಡೋದಕ್ಕೆ. ಅಂಡ್ ಅದೇ ರೀತಿ ಒಬಾಫೆಮಿ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಿಸೋದಕ್ಕೆ ನಾನು ಇಲ್ಲಿ ಒಂದು ಬಿಗ್ ಬ್ರಾಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಬಿಗ್ ಬ್ರಾಲ್ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಇವರಿಬ್ಬರನ್ನು ದೂರ ಮಾಡಿ ಹೋಗ್ತಾರಲ್ಲ ಆ ರೀತಿ ಬ್ರಾಲ್ ಅಲ್ಲ, ಬದಲಿಗೆ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಬ್ರಾಲ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು. ಅಂದ್ರೆ ಒಬಾಫೆಮಿ ಆಗಿ ಬ್ರಾನ್ ಬ್ರೇಕರ್ ಅವರು ಕಿತ್ತಾಡಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅವರಿಂದನೂ ಕೂಡ ಇವರಿಬ್ಬರನ್ನ ತಡೆಯೋದಕ್ಕೆ ಆಗದೆ ಇದ್ದಾಗ ಓಲ್ಡ್ ಅಲ್ಲಿ ನಮಗೆ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗೋದಲ್ಲ. ಅದೇ ರೀತಿ ಮಿನಿ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಏನಾದರೂ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಬ್ರಾಲ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಖಡಕ್ ಆಗಿ ತೋರಿಸಬಹುದು. ಅಂಡ್ ಈ ಒಂದು ಫ್ಯೂಡ್ ಗೆ ಇನ್ನೂ ಕೂಡ ಅದ್ಭುತವಾಗಿ ಹೈಪ್ ಆಗುತ್ತೆ. ಅಂಡ್ ಇವರಿಬ್ಬರ ಕ್ಯಾರೆಕ್ಟರ್ಗೂ ಕೂಡ ಒಂದು ಎಸ್ಟಾಬ್ಲಿಷ್ಮೆಂಟ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಬೇಕು ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ. ಇವರ ನಡುವೆ ಪಾಲಿಮಿನ್ ಅವರು ಕೂಡ ಇರ್ತಾರೆ ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಆಗಬೇಕಾದ್ರೆ. ಸೊ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.